ನನಗೇನೋ ನರಸಿಂಹ ಆಗಲಿ ಸಂಜನ ಆಗಲಿ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ನೀವೊಂದು ಸರಿ ಕೂಲಂಕುಷವಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕಿನ್ನೇನಪ್ಪ ಅವಳಿಗೆ, ಎಲ್ಲ ಭಾಳ ಆಯಿತು. ಸರಿ, ನೀವು ಕುಡ್ದಿದ್ದು ಸಾಕು, ಬನ್ನಿ ಮನೆಗೆ ಹೋಗೋಣ. ಕೂತ್ಕೋಪ್ಪ, ಕೂತ್ಕೋ. ನೀನು ನನಗೆ ಇನ್ನೊಬ್ಬ ಮಗನ ಥರನೇ ಇದೆಯಾ. ಯಾಕೋ ಇವತ್ತು ನಿನ್ನ ಹತ್ರ ಎಲ್ಲ ಮನ್ಸು ಬಿಚ್ಚಿ ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಹೇಳಿ. ನೀ ಸ್ವಲ್ಪ ತಗೋ. ಬೇಡ, ನನಗದ್ರ ಸ್ಮೆಲ್ ಅಂದ್ರೇ ಆಗಲ್ಲ. ಒಳ್ಳೆ ಅಭ್ಯಾಸ. ನನಗೆ 3 ಜನ ಮಕ್ಕಳಿದ್ರು. ಅದರಲ್ಲಿ ದೊಡ್ಡವಳು ಸತ್ತೋದ್ಲು. ಯಾವ ಮಕ್ಕಳು ಅಪ್ಪ ಅಮ್ಮನ ಮರ್ಯಾದೆನ ಬೀದಿಗೆ ತರ್ತಾರೋ ಅವರು ಸತ್ತಂಗೆ ಲೆಕ್ಕ. ಇನ್ನೊಬ್ಳು ನನ್ನ ಮುದ್ದಾದ ಮಗಳು ದೀಪ ಅಂತ ಅವಳ ಹೆಸರು. ನಾವೆಲ್ಲ ಪ್ರೀತಿಯಿಂದ ದೀಪು ದೀಪು ಅಂತ ಕರೀತಿದ್ವಿ. ಅವ್ರ ಅಕ್ಕ ಮಾಡಿದ ಮೋಸದಿಂದ ಅವಳಿಗೆ ಮದುವೆ ಮಾಡಬೇಕಾಗಿ ಬಂತು. ಒಳ್ಳೆ ಗಂಡನೂ ಸಿಕ್ಕಿದ್ರು. ಹಂಗೆ ಅಳಿಯಂದರು ದೇವರಂಥವ್ರು. ಪ್ರಪಂಚದ ದೃಷ್ಟಿನಲ್ಲಿ ನನ್ನ ಮಗಳು ದೀಪ ಸತ್ತಿದ್ದಾಳೆ. ಆದರೆ ವಾಸ್ತವದಲ್ಲಿ ಅವಳಿನ್ನೂ ಬದುಕೇ ಇದ್ದಾಳೆ. ಅವಳೀಗ ದಿಶಾ ರೂಪದಲ್ಲಿ ನಮ್ಮ ಅಳಿಯಂದ್ರ ಮನೆಯಲ್ಲಿದ್ದಾಳೆ. ನಮ್ಮ ಅಳಿಯಂದ್ರು ತುಂಬ ಫೇಮಸ್ಸು. ಅವರ ಹೆಸರು ತುಂಬ ಚೆನ್ನಾಗಿದೆಯಪ್ಪ. ಚಿರಾಗ್ ಅಂತ. ತುಂಬ ದೊಡ್ಡ ಮನುಷ್ಯ, ದೊಡ್ಡ ಬಿಸ್ನೆಸ್ ಎಲ್ಲ ಇದೆ ಅವ್ರಿಗೆ. ಸರಿ ತಾನೇ? ನಿನ್ನೆಪ್ಪ ಕೇಳ್ತಿರೋದು. ಹಲೋ, ಸರಿ ತಾನೇ? ಸರಿ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಹಲೋ, ಈಗ ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಿದ್ದೀನಿ. ದೀಪ ಸತ್ತಿಲ್ಲ, ಅವಳು ದಿಶಾ ರೂಪದಲ್ಲಿದ್ದಾಳೆ ಅಂತ. ಆದರೆ ಈ ವಿಷಯನ ನೀನು ಯಾರ ಹತ್ರನೂ ಹೇಳ್ಬಾರ್ದು, ಓಕೆ? ಸರಿ. ಇನ್ನು ಉಳಿದಿದ್ದ ನೋಡಪ್ಪ, ಇವನೊಬ್ಬ ದಂಡಪಿಂಡ. ಸುಮ್ಮನೆ ಪೊಲೀಸ್ ಆಫೀಸರ್ ಅಂತ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತು. ಇದನ್ನೆಲ್ಲ ನೋಡಿ ಕೊರಗಿ ಸಾಯೋದಕ್ಕಿಂತ ಕುಡಿದು ಸಾಯೋದೇ ಮೇಲು. ಅಂಕಲ್, ಸಾಕು ಬಿಡಿ, ಬನ್ನಿ ಮನೆಗೆ ಹೋಗೋಣ. ಒಂದು ಕಡೆ ಆ ಮಗುಂದೊಂಥರ ನೋವು, ಈ ಕುಡ್ದು ಇದು ಒಂಥರ ನೋವು. ಇದೆಲ್ಲ ಇರುತ್ತೆ, ಬನ್ನಿ ಮನೆಗೆ ಹೋಗೋಣ. ನಮಗೆಲ್ಲ ಯಾವ ಮನೆಯಪ್ಪ, ಇದೇ ಮನೆ. ಯಾವ